ನಮ್ಮ ಜೊತೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಸಚಿವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್, ಒಂದು ವರದಿಯನ್ನು ತೋರಿಸ್ತಾ ಇದ್ವಿ, ಬಾಲ್ಯ ವಿವಾಹ ಮತ್ತೆ ಬಾಲಾವಸ್ಥೆಯಲ್ಲೇ ಗರ್ಭಿಣಿಯರಾಗ್ತಾ ಇರುವಂತವರ ಸಂಖ್ಯೆ ಜಸ್ಟ್ ಒಂದು ವರ್ಷದಲ್ಲಿ 31,000 ದಾಖಲಾಗಿದೆ ಅಂದ್ರೆ ನಿಜಕ್ಕೂ ಆತಂಕಕಾರಿ ವಿಚಾರ. ಎಲ್ಲಿ ಎಡುತ್ತಾ ಇದೀವಿ ಸರ್ಕಾರ ಆಗಲಿ ಮತ್ತು ಒಂದ್ ಕಡೆ ಸಮಾಜ ಆಗಲಿ, ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ರೂ ಕೂಡ ಬ್ರೇಕ್ ಹಾಕ್ಲಕ್ ಆಗ್ತಿಲ್ವಲ್ಲ ಅಂತ. ನೋಡಿ, ನಮಗೂ ಕೂಡ ಇದು ಒಂಥರ ಚಿಂತೆನೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮಾಜದಲ್ಲಿ ಇಂಥ ಒಂದು ಪಿಡುಗನ್ನ ಬೇರ್ ಮಟ್ಟದಲ್ಲಿ ಮಟ್ಟ ಹಾಕಬೇಕು ಅಂತ ಯಾವುದೇ ಸರ್ಕಾರಗಳು ಬರ್ಲಿ, ಇದ್ರ ಬಗ್ಗೆ ನಾವು ಬಹಳಷ್ಟು ಕಾಳಜಿ ತಗೊಂಡು ಚಿಂತನೆಯನ್ನ ಮಾಡ್ತೀವಿ. ನಾನು ಆರೋಪ ಪ್ರತ್ಯಾರೋಪದ ಕಡೆ ಹೋಗೋದಿಲ್ಲ. ನಾನು ಯಾವತ್ತಿದ್ರೂ ಕೂಡ ರಿಸಲ್ಟ್ ಓರಿಯೆಂಟೆಡ್ ಆಗಿನೇ ವಿಚಾರ ಮಾಡ್ತೀವಿ. ಸರ್ಕಾರ ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಕಟ್ಟುನಿಟ್ಟಾದಂತ ಕಾನೂನುಗಳನ್ನ, ಬಹಳಷ್ಟು ಕಟ್ಟುನಿಟ್ಟಾದಂತ ಕಾನೂನುಗಳನ್ನ ಮತ್ತು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತ ಅನೇಕ ಕಾನೂನುಗಳನ್ನ, ಜಿಲ್ಲಾ ಮಟ್ಟದಲ್ಲಿ ರಕ್ಷಣಾ ಕಮಿಟಿಗಳನ್ನ, ಜಡ್ಜ್ಗಳನ್ನ ಒಳಗೊಂಡಂತ ಕಮಿಟಿಗಳನ್ನ ನಾವು ಮಾಡಿದೀವಿ. ಪದೇ ಪದೇ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಮಕ್ಕಳ ಹೆಲ್ಪ್ ಲೈನ್ಗಳನ್ನು ಕೂಡ ನಾವು ಹಾಕಿದೀವಿ. ಈಗಾಗಲೇ ಪಾಲಕರನ್ನ ಜಾಗೃತಿಗೊಳಿಸ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಜೊತೆಯಲ್ಲಿ ಈ ತಮಗೆ ಎಲ್ಲರಿಗೂ ಗೊತ್ತಿರಬಹುದು, ಇದು ಬರೀ ಸರ್ಕಾರದಿಂದ ಒಂದ್ ಕಡೆಯಿಂದ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಸಮಾಜ ಕೂಡ ಇದಕ್ಕೆ ಕೈ ಜೋಡಿಸಬೇಕು. ಈ ಬಾಲ್ಯ ವಿವಾಹವನ್ನ ತಡಿಲಿಕ್ಕೆ ನಾವು ಪುರಸ್ಕಾರವನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪುರಸ್ಕಾರವನ್ನ ಕೂಡ ಘೋಷಣೆ ಮಾಡಿದೀವಿ. ಅಂದ್ರೆ ಉತ್ತೇಜನ ಕೊಡ್ಲಿಕ್ಕೆ, ಬಾಲ್ಯ ವಿವಾಹ ಆಗ್ಲೇಬಾರ್ದು, ಕಟ್ಟುನಿಟ್ಟಾಗಿ 100% ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾವ ಗ್ರಾಮ ಪಂಚಾಯತಿನಲ್ಲಿ ಬಾಲ್ಯ ವಿವಾಹ ಆ ವರ್ಷದಲ್ಲಿ ಆಗೋದಿಲ್ಲ ಅಂತ ಗ್ರಾಮ ಪಂಚಾಯತಿಗೆ 25,000 ರೂಪಾಯಿ ನಗದು ಬಹುಮಾನವನ್ನ ಘೋಷಣೆ ಮಾಡಿದೀವಿ. ಎಲ್ಲ ಇಲಾಖೆಗಳ ಒಳಗೊಂಡಂತ 10-12 ಇಲಾಖೆಗಳನ್ನ ಒಳಗೊಂಡಂತ ಕಮಿಟಿಯನ್ನ ರಚನೆ ಮಾಡಿದೀವಿ. ಕ್ಯಾಬಿನೆಟ್ ಅಪ್ರೂವ್ ಮಾಡಿಸಿದೀನಿ. ಲಾ ಡಿಪಾರ್ಟ್ಮೆಂಟ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಬಹುದು, RDPR ಇಲಾಖೆ ಇರ್ಬೋದು ಮತ್ತು ನನ್ನ ಇಲಾಖೆ ಇರ್ಬೋದು, ಯಾಕಂತಂದ್ರೆ ಮತ್ತು ಪೊಲೀಸ್ ಇಲಾಖೆ ಇರ್ಬೋದು. ಇದು ಒಂದು ಸಾಮೂಹಿಕವಾದಂತ ಒಂದು ಕಾಳಜಿ ಮತ್ತು ಕರ್ತವ್ಯ ಆಗಿರೋದ್ರಿಂದ ಎಲ್ಲಾ ಮಟ್ಟದಲ್ಲೂ ಕೂಡ ಇದನ್ನ ಮಟ್ಟ ಹಾಕ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಆದ್ರೆ ಮಕ್ಕಳು ಇತ್ತೀಚಿನ ದಿನದಲ್ಲಿ ಒಂದು ಘಟನೆಯನ್ನ ತಮ್ಮ ನೆನಪಿಸ್ಲಿಕ್ಕೆ ಬಯಸ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಹುಡುಗಿ ನಮ್ಮ ಒಂದು ಹೆಲ್ಪ್ ಲೈನ್ಗೆ ಫೋನ್ ಮಾಡಿ ಈ ರೀತಿ ಘಟನೆ ಆಗಿದೆ ಅಂತ ಹೇಳಿದ ತಕ್ಷಣನೇ ಆ ಮದುವೆಯನ್ನ ಹೋಗಿ ತಡೆದು ಆ ಮಗುಗೆ ನಾವು ಶ್ಲಾಘನೆ ಮಾಡಿ, ಆ ಮಗುಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಹಾಸ್ಟೆಲ್ನಲ್ಲಿಟ್ಟು ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ನಮ್ಮ ಇಲಾಖೆ ತೆಗೆದುಕೊಂಡಿದೆ. ಅದು ನಮಗೆ ಗೊತ್ತಾದ ತಕ್ಷಣ. ಆದ್ರೆ ಅನೇಕ ಇಂಥ ಪ್ರಕರಣಗಳು, ಇಷ್ಟೆಲ್ಲ ಕಟ್ಟುನಿಟ್ಟಿನ ಕಾನೂನುಗಳು ಇದ್ರೂ ಕೂಡ ಕಣ್ತಪ್ಪಿನೂ ಕೂಡ ಮಾಡುವಂತಹ ಒಂದು ಪ್ರಕರಣಗಳು ನಡೀತಾ ಇದೆ. ಅಲ್ಲ, ಈಗ ಮಕ್ಕಳಿಗೆ ಅಂದ್ರೆ ಗರ್ಭಾವಸ್ಥೆದು ಬಗ್ಗೆ ಹೇಳ್ತಾ ಇದ್ವಿ, ಅದೊಂದು ಆತಂಕಕಾರಿ ವಿಚಾರ. 31,000ಕ್ಕೂ ಹೆಚ್ಚಿನ ಮಕ್ಕಳು ಜಸ್ಟ್ ಒಂದು ವರ್ಷದಲ್ಲೇ ಗರ್ಭಾವಸ್ಥೆಗೆ ಬಂದಿರುವಂಥದ್ದು. ಅಂದ್ರೆ ಇಲ್ಲಿ ನಾವು ಈ ಪಾಠದಲ್ಲೇ ಚಿಕ್ಕ ಮಕ್ಕಳಿಗೆ ಅದನ್ನ ಅರಿವನ್ನು ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಲೆಸನ್ಗಳಲ್ಲೇ ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಅವ್ರ ತಂದೆಗೆ ಅದನ್ನು ಹೇಳ್ತಾ ಅವ್ರೇನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ವಿರೋಧವನ್ನ ಮಾಡ್ಬೋದು. ವಿರೋಧ ಮಾಡ್ಲಿಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಬೇರೆಯವ್ರಿಗೆ ಅಂದ್ರೆ ಬೇರೆಯವ್ರ ಹತ್ರ ಹೇಳ್ಕೊಂಡು ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನಾದ್ರೂ ಮಾಡ್ಬೋದಾ ಅಂತ ಈ ಪಾಠಗಳಲ್ಲೆಲ್ಲ ಉಲ್ಲೇಖ ಆಗ್ಬಿಟ್ರೆ ಶಿಕ್ಷಣದಲ್ಲೂ ಖಂಡಿತವಾಗ್ಲೂ ತಾವು ಹೇಳದ ಹಾಗೇನೆ ಆಗ್ಬೇಕು ಅಂತಾನೆ ನಡೀತಾ ಇದೆ. ಪಾಠಗಳಲ್ಲೂ ಉಲ್ಲೇಖ ಆಗ್ತಾ ಇದೆ. ಇದಕ್ಕೆ ಒಂದು ಸ್ಪೆಷಲ್ ಡ್ರೈವ್ ಅಂತಾನೆ ನಾವು ಮಾಡ್ತಾ ಇದೀವಿ. ಪ್ರತಿಯೊಂದು ಸ್ಕೂಲು, ಕಾಲೇಜು ಇದಾದ ತಕ್ಷಣ ಇದನ್ನ ಒಂದು ಸ್ಪೆಷಲ್ ಡ್ರೈವ್ ಅಂತೆ ಮಾಡ್ತಾ ಇದೀವಿ. ಮತ್ತು ಮೊನ್ನೆ ಹೋದ ವಾರದಲ್ಲಿ ನಾನು ಬೀದರ್ ಜಿಲ್ಲಾ ಒಂದು ಪ್ರವಾಸವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಇಲಾಖೆಯ ಒಂದು ನೂತನವಾದಂತ ಅಕ್ಕ ಪಡೆ ಅಂತ ಒಂದು ಮಹಿಳೆಯರ ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್ಗಳನ್ನ ಸೇರ್ಕೊಂಡು ಒಂದು ಪಡೆಯನ್ನೇ ತಯಾರು ಮಾಡಿದೆ. ಅಂದ್ರೆ ಹೆಣ್ಮಕ್ಳಿಗೆ ಏನಾದ್ರೂ ಈ ಡ್ರಾಪ್ ಔಟ್ ಮಾಡಕ್ಕೆ ಪಾಲಕರೇನಾದ್ರೂ ಸ್ಕೂಲ್ಗೆ, ಕಾಲೇಜ್ಗೆ ಕಳಿಸ್ಲೇ ಇರದಂತ ಸಂದರ್ಭದಲ್ಲಿ, ಅಥವಾ ರ್ಯಾಗಿಂಗ್ ಮಾಡುವಂತ ಸಂದರ್ಭದಲ್ಲಿ, ಹುಡುಗ ಏನಾದ್ರೂ ಚುಡಾಯಿಸುವಂತ ಸಂದರ್ಭದಲ್ಲಿ ಆ ಹುಡುಗಿ ಆ ಅಕ್ಕ ಪಡೆಯನ್ನ ನೇರವಾಗಿ ಸಂಪರ್ಕ ಮಾಡ್ತಾಳೆ.
ಸೊ ಬಸ್ ಸ್ಟ್ಯಾಂಡ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜ್ಗೆ ಅಥವಾ ಸಮುದಾಯ ಭವನಕ್ಕೆ ಆ ಅಕ್ಕಪಡೆ ಹೋಗಿ ನಿರಂತರವಾಗಿ ಭೇಟಿಯನ್ನ ಕೊಟ್ಕೊಂಡು ಬರುತ್ತೆ. ಇದನ್ನ ಇಡೀ ಜಿಲ್ಲೆಯಲ್ಲೂ ಕೂಡ, ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡ್ಬೇಕಂತ ನಾವು ಬಹಳ ಸೀರಿಯಸ್ ಆಗಿ ಚಿಂತನೆಯನ್ನು ಮಾಡಿದೀವಿ. ಇದೊಂದು ಭಾಗ ಸರ್ಕಾರದ ಒಂದು ಚಿಂತನೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಮಕ್ಕಳಲ್ಲೂ ಕೂಡ ಇದು ಒಂದು ಅಂತ ಹೇಳ್ತಾ ಇದೀನಿ, ಕಾರಣ ಅಂತ ಹೇಳ್ತಾ ಇದೀನಿ, ಬಟ್ ಇದೇ ಕಾರಣ ಅಂತ ಹೇಳ್ತಾ ಇಲ್ಲ. ಈ ಲವ್ ಅನ್ನೋದು ಕೂಡ ಬಹಳಷ್ಟು ಇದಾಗ್ತಾ ಇದೆ. ಹೌದು, ಈ ಹದಿಹರೆಯ ವಯಸ್ಸಿನ ಈ ಮಕ್ಕಳಲ್ಲಿ ಇದು ಒಂದು ಕಾರಣ ಕೂಡ ಹಳ್ಳಿ ಭಾಗದಲ್ಲಿ ಆಗ್ತಾ ಇದೆ ಅನ್ನೋದು ಇದು ಒಂದು ಕಾರಣ ಅಂತ ಹೇಳ್ತಾ ಇದ್ದೀನಿ. ಬಟ್ ಎಂಟೈರ್ ಇದ್ರ ಮೇಲೆನೆ ನಾವು ಇದನ್ನ ಆರೋಪವನ್ನ ಹೊರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪ್ರಿವೆಂಟ್ ಮಾಡ್ಲಿಕ್ಕೆ ಎಲ್ಲ ಕ್ರಮವನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ. ಮೇಡಮ್, ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಲ್ಲಿ ಕಾನೂನಿನ ಬಗ್ಗೆ ಅರಿವಿದೆ, ಆದ್ರೆ ಭಯ ಇಲ್ಲ. ಅದು ಪ್ರಾಬ್ಲಮ್ ಆಗಿರುವಂತದ್ದು. ಇಲ್ಲಿ ಭಯ ಇದೆ. ಭಯ ಮೂಡಿಸ್ಲಿಕ್ಕೆ ಈಗಾಗ್ಲೇ ನಾನು ತಮಗೆ ಒಂದು ಮಾತನ್ನ ಹೇಳಿದೆ. ಮಕ್ಕಳ ರಕ್ಷಣಾ ಕಮಿಟಿ ಅಂತ ಜಿಲ್ಲಾ ಮಟ್ಟದಲ್ಲಿದೆ. ಆ ಮದುವೆಯನ್ನ ಮಾಡಿಸುವಂತ ಪುರೋಹಿತರನ್ನ ಹಿಡ್ಕೊಂಡು ಮದುವೆಯಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರ ಮೇಲೂ ಕೂಡ ನಾವು ಮೊಕದ್ದಮೆಯನ್ನ ಹಾಕ್ತಾ ಇದೀವಿ, ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕ್ತಾ ಇದೀವಿ. ಆದ್ರೆ ಕನ್ವಿಕ್ಷನ್ ಆಗ್ತಾ ಇಲ್ಲ ಅಂತ ಬಹಳಷ್ಟು ನಮ್ಗೆಲ್ಲರಿಗೂ ಸಂಕಟ ಆಗ್ತದೆ. ನನ್ನ ಒಂದು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಆದ್ರೆ ಇತ್ತೀಚಿನ ದಿನದಲ್ಲಿ ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿ 8 ವರ್ಷ ಕನ್ವಿಕ್ಷನ್ ಆಗಿದೆ ಅಂತ ಒಂದು ಸಮಾಧಾನಕರ ಸುದ್ದಿ ನನಗೆ ಬಂದಿದೆ. ಬಟ್ ಇನ್ನೂ ಕೂಡ ಸರ್ಕಾರ ಇನ್ನೂ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ. ಈ ಪಿಡುಗನ್ನ ಬೇರ್ ಸಮೇತ ಕಿತ್ತೋಗಿಲಿಕ್ಕೆ ಇನ್ನೂ ನಾವು ಪ್ರಯತ್ನವನ್ನ ಮಾಡ್ತೀವಿ. ಸಾಮಾಜಿಕ ಪಿಡುಗನ್ನ ಬೇರ್ ಸಮೇತ ಸಮಾಜ ಜೋಡಿಸ್ಬೇಕು, ಪಾಲಕರ ಕೈ ಜೋಡಿಸ್ಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತೀನಿ. ಎಸ್, ಎಲ್ಲರ ಪಾತ್ರ ಇದೆ. ಸರ್ಕಾರ ಮಾತ್ರ ಎಲ್ಲವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ತಪ್ಪೆ. ಸಮಾಜ ಇದಕ್ಕೆ ಸ್ಪಂದಿಸಬೇಕಾಗುತ್ತೆ. ಎಲ್ಲಾದ್ರೂ ಆಗುವಂತ ಸಂದರ್ಭದಲ್ಲಿ ಅದನ್ನ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನಾದ್ರೂ, ಅಂದ್ರೆ ಅವ್ರ ಕೈಲಿ ಬ್ರೇಕ್ ಹಾಕಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಮಾಹಿತಿಯನ್ನ ಕೊಟ್ಟು ಬ್ರೇಕ್ ಹಾಕಿಸುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಧನ್ಯವಾದ ಮೇಡಮ್, ನಮ್ಮ ಜೊತೆ ಮಾತನಾಡ್ತಾ ಏನೆಲ್ಲ ಕ್ರಮ ಕೈಗೊಂಡಿದ್ದೀವಿ, ಮುಂದೆ ಈ ರೀತಿಯಾಗಿ ಮತ್ತಷ್ಟು ಪ್ರಕರಣಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡಬಹುದು, ಮಾಡ್ತಾ ಇದ್ದೀರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಕ್ಕೆ